ಪ್ರಪಂಚ. ಸೊ ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಇವತ್ತು ನಮ್ಮ ಸರ್ವೆ ನಂಬರ್ 45 ಚಿತ್ರದ ಮುಹೂರ್ತ ನಡೆದಿದೆ ಬಣಿಮಾಕಳಮ್ಮ ಟೆಂಪಲಲ್ಲಿ. ತುಂಬಾ ಖುಷಿ ಆಯಿತು. ತುಂಬ ಸೆಲೆಬ್ರಿಟೀಸ್ ಎಲ್ಲ ಬಂದುಬಿಟ್ಟು ಲಾಂಚ್ ಮಾಡಿ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಹೇಳಬೇಕಂದ್ರೆ ಇದು ನನ್ನ 4ನೇ ಡೆಬ್ಯೂ ಚಿತ್ರ ಮಾಡ್ತಾ ಇರೋದು. 2 ಪ್ಯಾನ್ ಇಂಡಿಯಾ ಮಾಡ್ತಾ ಇದ್ದೀನಿ. ಡಿಸೆಂಬರ್ಗೆ ಒಂದು ರಿಲೀಸ್ ಇದೆ. ಇದು ನನ್ನ 4ನೇ ಚಿತ್ರ ಡೆಬ್ಯೂ ಆಗಿ ಮಾಡ್ತಾ ಇರೋದು. ಸೊ ಟೀಮ್ ಅಂತೂ ಫ್ಯಾಮ್ಲಿ ಥರ ಇದೆ. ಅದು ಶಿವು ಸರ್ ಡೈರೆಕ್ಷನ್ ಆಗಲಿ, ಸಂತು ಆಗಲಿ ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿಸ್ತಾರೆ. ಮತ್ತು ಇಲ್ಲಿ ಟೀಮ್ ಜೊತೆ ಇರೋಕ್ಕೇ ಒಂಥರ ಖುಷಿ ಆಗುತ್ತೆ. ಸೊ ನಿಮ್ಮ ಸಪೋರ್ಟಿಂದಾನೇ ನಾವು ಬೆಳಿಬೋದು. ಆದಷ್ಟು ಬೇಗ ಥಿಯೇಟ್ರ್ಗಳಿಗೆ ಈ ಸಿನಿಮಾ ಬರ್ತಿದೆ. ದಯವಿಟ್ಟು ಹಾರೈಸಿ ಪ್ರೋತ್ಸಾಹಿಸಿ. ನಿಮ್ಮ ಪಾತ್ರದ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಪಾತ್ರದ ಬಗ್ಗೆ ಬಂದರೆ ಗೌಡ್ರ ಮನೆ ಹುಡುಗಿ, ಬಿಂದಾಸ್ ಆಗಿರ್ತೀನಿ, ಯಾರ್ದು ಕೇರ್ ಇರಲ್ಲ. ಅವ್ರದ್ದೊಂದು ಸ್ಟೋರಿ ನಡೀತಿದ್ರೆ ನಂದೇ ಬೇರೆ ಲೋಕದಲ್ಲಿರ್ತೀನಿ, ಆರಾಮಾಗಿ ಖುಷಿಯಾಗಿ. ಹೀರೋದ ಮೊದಲು ರೇಗಿಸ್ಕೊಂಡು ತುಂಬಾ ಟಾರ್ಚರ್ ಕೊಡ್ತೀನಿ. ಈಗ ಇಷ್ಟೇ ಹೇಳೋಕ್ಕಾಗೋದಿಲ್ಲ, ಡೈರೆಕ್ಟರ್ ಬಂದು ನಂಗೆ ಹೊಡಿತಾರೆ. ಓಕೆ ಈ ಮೂವಿಗೆ ನೀವೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀರಾ, ಎಲ್ಲ ಮಾಡ್ಕೊಳ್ತಾ ಇದ್ದೀರಾ? ಪ್ರಿಪ್ರೇಷನ್ ಬಂದುಬಿಟ್ಟು ಮೊದಲು ಹಳ್ಳಿ ಭಾಷೆ, ನಂಗೆ ಅಷ್ಟು ಬರಲ್ಲ, ಹಳ್ಳಿ ಭಾಷೆ ಕಲಿತಾ ಇದ್ದೀನಿ. ಅದು ಬಿಟ್ಟರೆ ಇದನ್ನ ಟ್ರೆಡಿಷ್ನಲ್ ಆಗಿರೋಕ್ಕೆ ನಂಗೆ ತುಂಬಾ ಇಷ್ಟ. ಸೀರೆ ಎಲ್ಲ ಹಾಕ್ಕೊಂಡು ಇನ್ನು ಸ್ವಲ್ಪ ಗುಂಡಗಾಗಕ್ಕೆ ಹೇಳಿದ್ದಾರೆ, ಸೊ ತಿಂತಾ ಇದ್ದೀನಿ. ಇನ್ನೇನು ಪ್ರಿಪ್ರೇಷನ್ ಇಲ್ಲ, ತುಂಬ ನನಗೆ ಹ್ಯಾಪಿ ಫೀಲ್ ಮಾಡಿಸ್ತಾರೆ ಎಲ್ಲರೂ. ಓಕೆ, ನಿಮ್ಮ ಟೀಮ್ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಕೊನೆಯದಾಗಿ? ಟೀಮ್ ಅಂದರೆ ಟೀಮ್ ಅಂತ ಕನ್ಸಿಡರ್ ಮಾಡಲ್ಲ. ಯಾವುದೇ ಚಿತ್ರದಲ್ಲಿ ನಾನು ಅಭಿನಯ ಮಾಡಿದ್ರು ನನ್ನ ಫ್ಯಾಮಿಲಿ ಅಂತಲೇ ನಾನು ಯಾವಾಗಲೂ ಟ್ರೀಟ್ ಮಾಡ್ಕೊಂಬಂದಿರೋದು. ಸೊ ಇದು ನನ್ನ ಪುಟ್ಟ ಫ್ಯಾಮಿಲಿ. ಸೊ ನಾವು ತುಂಬ ಖುಷಿಯಿಂದ ಶೂಟ್ ಮಾಡ್ತೀವಿ. ಮೈಸೂರಲ್ಲಿ 10 ಡೇಸ್ ಕಂಟಿನ್ಯೂ ಶೆಡ್ಯೂಲ್ ಇದೆ. ಸೊ ಸೆಪ್ಟೆಂಬರ್ 11 ಮಾಡ್ತಾ ಇದ್ದೀವಿ. ಮೈ ಫೇವ್ರೆಟ್ ಟೀಮ್ ಅಂತಲೇ ಹೇಳ್ಬೋದು. ಸೊ ದ್ಯಾಟ್ಸ್ ಇಟ್. ಓಕೆ, ಟೀಮ್ ನಿಮ್ಮ ಫ್ಯಾಮಿಲಿ ಅಂತ ಹೇಳಿದ್ರಿ. ಓಕೆ, ನಿಮ್ಮ ಫ್ಯಾಮಿಲಿಯವರು ಎಷ್ಟು ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಫ್ಯಾಮಿಲಿ ದೇ ಆರ್ ಎವ್ರಿಥಿಂಗ್ ಟು ಮಿ. ಬಿಕಾಸ್ ನಾನೇ ಇಡೀ ಫ್ಯಾಮಿಲಿಯಲ್ಲಿ ಫಸ್ಟ್ ಟೈಮ್ ಈ ಕೆರಿಯರ್ ಚೂಸ್ ಮಾಡಿ ಬಂದಿದ್ದೀನಿ. ಸೊ ಯೂಶ್ವಲಿ ಗೊತ್ತಿರೋ ಸತ್ಯನ, ಹೆಣ್ಮಕ್ಳಿಗೆ ಯಾರು ಸಪೋರ್ಟ್ ಮಾಡಲ್ಲ. ಆ್ಯಕ್ಟಿಂಗ್ ಅದು ಇದು ಅಂದರೆ ಮನೇಲಿ ನಮ್ಮ ಫ್ಯಾಮಿಲಿಯಲ್ಲಂತೂ IPS IAS ಡಾಕ್ಟರ್ಸ್ ಇದ್ದಾರೆ. ಸೊ ಎಸ್ಪೆಷಲಿ ಮೈ ಫಾದರ್ ಮತ್ತು ಅಮ್ಮ. ಸೊ ಅಮ್ಮನೇ ನಾನು ಪ್ರತಿಯೊಂದು ಶೂಟಿಂಗ್ ಸೆಟ್ಗೂ ಬರ್ತಾರೆ, ಬೆಳಗಿನ ರಾತ್ರಿವರೆಗೂ ಇರ್ತಾರೆ. ಅಪ್ಪನೂ ಅಷ್ಟೇ, ತುಂಬ ಅವರು ಸಪೋರ್ಟ್ ಮಾಡಿಕೊಂಡು ಪ್ರತಿಯೊಂದು ಸಿನಿಮಾದಲ್ಲೂ ಎಲ್ಲಿ ಕಾಲೆಳೆಯೋರು ಇರ್ತಾರೆ, ಅವಮಾನ ಮಾಡೋರು ಇರ್ತಾರೆ, ನೀನು ಮುಂದೆ ಬೆಳಿಬೇಕಂತಾನೆ ಇರ್ತಿದ್ರು. ಸೊ ಏನಿಲ್ಲ, ಅಣ್ಣನೂ ಅಷ್ಟೇ. ನಾವು ಇಷ್ಟೇ ಜನ ಫ್ಯಾಮಿಲಿ ಅಂತ ಬಂದರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರತಿಯೊಂದೂ ನೀವು ತುಂಬ ಚೆನ್ನಾಗಿ ಹೇಳ್ಕೊಂಡ್ರಿ. ಸೊ ನೀವು ಕೊನೆಯದಾಗಿ ಏನಾದರೂ ಹೇಳೋಕ್ಕೆ ಇಷ್ಟಪಡ್ತೀರಾ? ಕೊನೆಯದಾಗಿ ಅಂದರೆ ಈಗ ಗೊತ್ತು, ಕನ್ನಡ ಸಿನಿಮಾ ಸ್ವಲ್ಪ ಕಷ್ಟದ ಟೈಮಲ್ಲಿ ನಡೀತಾ ಇದೆ. ಸೊ ಆಡಿಯನ್ಸ್ ಕೈ ಬಿಟ್ಟಿಲ್ಲ ಅಂದರೆ ನಾವು ಇನ್ನೂ ಬೆಳಿತೀವಿ. ಸೊ ಆಗಲೇ ನಾನು ಮೆನ್ಷನ್ ಮಾಡಿದಾಗೆ ಈಗ ನೀನು ಸೂಪರ್ ಸ್ಟಾರ್ಸ್ಗಳಿದ್ದಾರೆ, ಯಾರೇ ಆಗಿರಲಿ, ಆ ಟೈಮಲ್ಲಿ ನೀವು ಸಪೋರ್ಟ್ ಮಾಡಿದ್ದಕ್ಕೆ ಇವತ್ತು ಅವ್ರು ಸೂಪರ್ ಸ್ಟಾರ್ಸ್ ಆಗಿ ಬೆಳೆದಿದ್ದಾರೆ. ಸೊ ಹೊಸ ಚಿತ್ರ, ಹೊಸ ಟೀಮ್ ಅಂತ ಬಂದರೆ ನೆಗ್ಲೆಕ್ಟ್ ಮಾಡಬೇಡಿ ದಯವಿಟ್ಟು. ಸೊ ತುಂಬಾ ಅದ್ಭುತವಾಗಿ ಕತೆ ಬಂದಿದೆ, ಸಿಂಪಲ್ ಆಗಿ ಲವ್ ಸ್ಟೋರಿ ಥರ. ಸೊ ಬಂದು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ನಿಮ್ಮ ಮೂವಿಗೆ ಒಳ್ಳೆಯದಾಗಲಿ.